ಗೊತ್ತಿರುವಂಗ ಇಡೀ ನಮ್ಮ ದೇಶದಲ್ಲಿ ನಮ್ಮ ಭಾರತದ ಮೂಲ ನಿವಾಸಿಗಳು ಅವರಿಗೆ ವೋಟಿಂಗ್ ಕಾರ್ಡ್ ಕೊಡುವಂಥ ಪ್ರಕ್ರಿಯೆ ನಮ್ಮ ಸಂವಿಧಾನದ ಮೂಲಕ ಪ್ರತಿ 10 ವರ್ಷಗಳಿಗೊಮ್ಮೆ ಅಂದಾಜು ಇಡೀ ದೇಶದಲ್ಲಿ ನಡೀತಾ ಇರ್ತದೆ. ಆದರೆ ಈ SIR ಹಿಂದೆ ಸುಮಾರು 20 ವರ್ಷದಿಂದ ಆಗಿದ್ದಿಲ್ಲ. ಇವತ್ತು SIR ಪ್ರೊಸೆಸ್ಸು ಇವತ್ತು ನಮ್ಮ ಚುನಾವಣಾ ಆಯೋಗ ಹೊಸ ಟೆಕ್ನಾಲಜಿಯನ್ನು ಈಗಿರುವಂಥ ಟೆಕ್ನಾಲಜಿಯನ್ನು ಬಳಸಿಕೊಂಡು ಭಾಳ ಸಮರ್ಪಕವಾಗಿ ಇಡೀ ದೇಶಾದ್ಯಂತ ಒಂದು ರಾಜ್ಯ ಆದಮೇಲೆ ಇನ್ನೊಂದು ರಾಜ್ಯ ಅಂಥೇಳಿ ಈ ರೀತಿ ಮಾಡ್ತಾ ಹೊಂಟಿದೆ. ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಇವತ್ತು SIRನ ಪ್ರಕ್ರಿಯೆ ಶುರುವಾಗಿದೆ. SIRನ ಪ್ರಕ್ರಿಯೆಯಲ್ಲಿ ಭಾಳ ಪ್ರಮುಖ ಅಂಶ ಅಂತಂದರೆ ನಮ್ಮ ದೇಶದ ಪ್ರಜೆಗಳಿಗೆ ವೋಟನ್ನು ಕೊಡುವಂಥದ್ದು. ನಮ್ಮ ದೇಶದ ಪ್ರಜೆಗಳಿಗೆ ಯಾರಿಲ್ಲ, ಆಧಾರ್ ತೊಗೊಂಡಿರ್ಬೋದು ಅವರು, ಅಥವಾ ರೇಷನ್ ಕಾರ್ಡ್ ತೆಗೆದುಕೊಂಡಿರ್ಬೋದು, ಅಂಥವ್ರಿಗೆ ಐತಲ್ಲ ಇದರ ಮೂಲಕ ವೋಟಿಂಗ್ ಸಿಗುವಂಥದ್ದು ಆಗೋದಿಲ್ಲ. ಅದೇ ರೀತಿ ಒಂದಕ್ಕಿಂತ ಹೆಚ್ಚು ಎಲ್ಲಿ ವೋಟ್ ಇರ್ತೈತಿ ಆ ವೋಟ್ಗಳನ್ನು ಕೂಡ ಇದರ ಮೂಲಕ ಎಲಿಮಿನೇಟ್ ಮಾಡುವಂಥ ಪ್ರೊಸೆಸ್ ಆಗ್ತೈತಿ. ಹಾಗಾಗಿ ಎಲ್ಲೆಲ್ಲಿ SIR ಆಗೈತಿ ಅಲ್ಲಿ ದೊಡ್ಡ ಪ್ರಮಾಣದ ಏನು ಡುಪ್ಲಿಕೇಟ್ ವೋಟರ್ಸ್ ಇದ್ರು ಆ ವೋಟರ್ಸ್ದ ಸಂಖ್ಯೆ ಕಡಿಮೆ ಆಗೈತಿ. ಭಾಳ ಒಳ್ಳೆ ರೀತಿಯಿಂದ ಇಡೀ ದೇಶಾದ್ಯಂತ ಈ ಪ್ರಕ್ರಿಯೆ ನಡೆದಿದೆ. ಆದರೆ ಈ ಪ್ರಕ್ರಿಯೆ ನಮ್ಮ ಕರ್ನಾಟಕದಲ್ಲಿ ಶುರುವಾದಾಗ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರ ಮೂಲಕನ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಸಹಕಾರದಿಂದ ಈ ಪ್ರೊಸೆಸ್ಸನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ರೀತಿ SIR ಪ್ರಕ್ರಿಯೆ ಆಗಬಾರ್ದು ಆ ರೀತಿ SIR ಪ್ರಕ್ರಿಯೆಯನ್ನು ಮಸೀದಿಯಲ್ಲಿ ಕೂತ್ಕೊಂಡು ಅಥವಾ ಯಾರ್ದೋ ಒಂದು MLA ಆಫೀಸಲ್ಲಿ ಕೂತ್ಕೊಂಡು, ಚರ್ಚ್ನಲ್ಲಿ ಕೂತ್ಕೊಂಡು, ಆಮೇಲೆ MLAಗಳ ಫೋಟೋ ಹಾಕಿದಂಥ ಗಿಫ್ಟ್ಗಳನ್ನು ಜನರಿಗೆ ಕೊಡೋದರ ಮೂಲಕ ಈ ರೀತಿ SIR ಪ್ರಕ್ರಿಯೆಗೆ ಅಡಚಣೆ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದು ಒಂದು ರೀತಿ ಆಗುವಂಗಿದ್ರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಏನು ಈ SIR ಪ್ರಕ್ರಿಯೆ ಕಂಪ್ಲೀಟ್ ಇಡೀ ದೇಶಾದ್ಯಂತ ಆದ ನಂತರ ನಮ್ಮ ದೇಶದಲ್ಲಿ ಏನು ನುಸುಳುಕೋರರು ಅದಾರಲ್ಲ ಅವ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಚಿತ್ರಣ ಹೊರಬರುವಂಥ ಸಾಧ್ಯತೆ ಭಾಳ ಒಳ್ಳೆ ರೀತಿಯಿಂದ ಇದೆ. ಅದಕ್ಕೆ ಅಡಗಾಲ ಹಾಕುವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಅದಾರೋ ಇಲ್ಲೋ, ನಮ್ಮ ದೇಶದ ಪ್ರಜೆಗಳು ಹೌದೋ ಅಲ್ಲೋ ಅನ್ನುವಂಥದ್ದು ಅದನ್ನು ಡಿಸಿಷನ್ ಮಾಡೋದು ಅದು ಸಂವಿಧಾನದ ಆರ್ಟಿಕಲ್ 14 ಪ್ರಕಾರ ಆಗಬೇಕಾಗ್ತೈತಿ. ಇದರ ಸಂಪೂರ್ಣ ಹಕ್ಕಿರೋದು ಕೇಂದ್ರ ಸರ್ಕಾರಕ್ಕೆ, ಯಾರು ನಮ್ಮ ದೇಶದ ಪ್ರಜೆಗಳು ಅಂಥೇಳಿ ನಿರ್ಧಾರ ಮಾಡಲಿಕ್ಕೆ. ಆದರೆ ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ, ಮತಾಂಧ ಸರ್ಕಾರ, ಒಂದು ರೀತಿ ಔರಂಗಜೇಬನ ಮತಾಂಧತೆ ಯಾವ್ದಿತ್ತು ಅದೇ ರೀತಿ ಮತಾಂಧತೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರ ಮೇಲೆ ಇದ್ದಂಗೆ ಕಾಣಿಸ್ತೈತಿ. ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಒಂದು ಕರ್ನಾಟಕ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂಥೇಳಿ, ಅಂದರೆ ಕರ್ನಾಟಕದಲ್ಲಿರುವಂಥ ಪರ್ಮನೆಂಟ್ ರೆಸಿಡೆನ್ಸ್ಗಳಂತ ವಾಸಗಾರರು ಅಂಥೇಳಿ ಒಂದು ಸರ್ಟಿಫಿಕೇಟ್ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಶುರು ಮಾಡೈತಿ. ಇದಕ್ಕೆ ಯಾವುದೇ ರೀತಿಯ ಸರ್ಕಾರಕ್ಕೆ ಈ ಹಕ್ಕು ಇಲ್ಲ. ಈ ದೇಶದ ನಿವಾಸಿಗಳು ಯಾರು ಅಂತ ಡಿಸಿಷನ್ ಮಾಡುವಂಥ ಹಕ್ಕು, ಸಂಪೂರ್ಣ ಹಕ್ಕು ಕೇಂದ್ರ ಸರ್ಕಾರಕ್ಕಿದೆ. ಆದರೆ ಅದಕ್ಕೆ ಗೊಂದಲ ಉಂಟು ಮಾಡ್ಲಿಕ್ಕೆ ಕರ್ನಾಟಕದಲ್ಲಿ ಅಲ್ಲದಂಥವ್ರಿಗೆ, ಬಾಂಗ್ಲಾದೇಶದ ಪಾಕಿಸ್ತಾನಿ ನುಸುಳುಕೋರರಿಗೆ ಸಹಾಯ ಮಾಡಲಿಕ್ಕೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇವತ್ತು ಈ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ಮಾಡುವಂಥ ಪ್ರಯತ್ನ ನಡೆದಿದೆ. ಇದು ಸಂಪೂರ್ಣ ಕಾನೂನು ಬಾಹಿರವಾದಂಥ ಕೆಲಸ. ಅದಕ್ಕೆ ಇದನ್ನು ವಿರೋಧಿಸಿ ಈ ಪ್ರಕ್ರಿಯೆಗೆ ಇದು ದೇಶ ವಿರೋಧಿ ಚಟುವಟಿಕೆ ಐತಿ, ಇದ್ರ ಬಗ್ಗೆ ಕೂಡಲೇ ಇದನ್ನು ಕಟ್ಟುನಿಟ್ಟಾಗಿ ಇದನ್ನು ನಿಲ್ಲಿಸುವಂಥ ಕೆಲಸ ಮಾಡಿರಿ ಅಂಥೇಳಿ ನಮ್ಮ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಅಮಿತ್ ಶಾ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಅಷ್ಟಾದರೂ ಕೂಡ ಈ ಸರ್ಕಾರ ಯಾವುದೇ ರೀತಿಯ ಲಗಾಮಿಲ್ಲದೆ ಕೇವಲ ಮತ ಬ್ಯಾಂಕದ ರಾಜಕಾರಣವನ್ನು ಮಾತ್ರ ಮಾಡಬೇಕನ್ನುವಂಥ ವಿಚಾರ ಇಟ್ಕೊಳ್ಳುವಂಥ ಈ ಸರ್ಕಾರ
ಈ ಪ್ರೊಸೆಸ್ಸನ್ನು ಮುಂದುವರಿಸಿದೆ. ಈ ಡಿ ಕೆ ಶಿವಕುಮಾರ್ ಅವರು ಹಣೆ ಮೇಲೆ ವಿಭೂತಿ ಇಡ್ತಾರೆ, ಕುಂಕುಮ ಇಡ್ತಾರೆ, ಆದರೆ ಇವರು ಮನಸ್ಸಲ್ಲಿ ಮಾತ್ರ ಇರೋದು ಪೂರ್ತಿ ಮುಸ್ಲಿಂ ಮತಾಂಧತೆ, ಮುಸ್ಲಿಮರ ಓಟನ್ನು ಕ್ಯಾಪ್ಚರ್ ಮಾಡ್ಬೇಕಂತೇಳಿ. ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಮಾಡುವಂಥ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅವ್ರಿಗೆ ನಿಜವಾಗಿ ದೇಶದ ಬಗ್ಗೆ ಏನಾದರೂ ಕಾಳಜಿ ಇತ್ತಂದ್ರೆ, ಈ ಕಾಂಗ್ರೆಸ್ಸಿನವ್ರಿಗೆ ದೇಶದ ಬಗ್ಗೆ ಏನಾದರೂ ವಿಚಾರ ಇತ್ತಂತಂದ್ರೆ ಈ ನುಸುಳುಕೋರರಿಗೆ ಬೆಂಬಲ ಕೊಡಿಸುವಂಥ ಕೆಲಸ ಅವ್ರು ಮಾಡಬಾರ್ದು. ಅವ್ರು ಉಳ್ಕಿದ್ದ ರಾಜಕಾರಣ ಏನಾದರೂ ಮಾಡಲಿ, ಆದರೆ ನುಸುಳುಕೋರಿಗೆ ಬೆಂಬಲ ಕೊಟ್ಟು ನಮ್ಮ ದೇಶವನ್ನು ಅಭದ್ರ ಮಾಡುವಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡಬೇಡ್ರಿ. ಇದರಿಂದ ನಿಮ್ಗೆ ಒಳ್ಳೇದಾಗೋದಿಲ್ಲ, ನಿಮ್ಮ ಮಕ್ಕಳಿಗೂ ಒಳ್ಳೇದಾಗೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆಪಡ್ತೇವೆ. ಅದ್ರ ಮೇಲೆ ಶೋಭಾ ಕರಂದ್ಲಾಜೆ ಅವರು ಏನು ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು, ಇದ್ರ ಮೂಲಕ ಆದರೂ ನೀವು ಎಚ್ಚೆತ್ತು ನಿಮ್ಮ ಕೆಲಸವನ್ನು ನಿಲ್ಲಿಸ್ರಿ ಅಂತ ನಾವು ವಿನಂತಿ ಮಾಡ್ಕೊತೇವೆ. ಇಲ್ಲ, ಮಹೇಶ್ ಮಾತಾಡ್ತಾರೆ.